ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಉತ್ತರದಿಂದ ದಕ್ಷಿಣದವರೆಗೆ ಎಲ್ಲ ರಾಜಕೀಯ ಪಕ್ಷಗಳ ಎದೆಯಲ್ಲಿ ನಡುಕ ಈಗಾಗಲೇ ಶುರುವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಕೇರಳ ಮತ್ತು ಪುದುಚೇರಿಯ ರಾಜಕೀಯ ಭವಿಷ್ಯ ನಿರ್ಧಾರವಾಗ್ತಿದೆ. ಈ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಅಬ್ಬರದ ನಡುವೆಯೇ ನಮಗೆ ಅಥವಾ ಇಡೀ ದೇಶಕ್ಕೆ ಕುತೂಹಲ ಮೂಡಿಸಿರುವಂಥದ್ದು ನೆರೆಯ ರಾಜ್ಯ ತಮಿಳುನಾಡು. ಅದರಲ್ಲೂ ಟಿವಿಕೆ ಪಕ್ಷ, ದಳಪತಿ ವಿಜಯ್ ಅವರ ನೇತೃತ್ವದ ಟಿವಿಕೆ ಪಕ್ಷ. ಹೌದು, ಈ ಬಾರಿ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ದ್ರಾವಿಡ ಪಕ್ಷಗಳ ನಡುವೆ ದೈತ್ಯ ಮೂರನೇ ಪಕ್ಷವಾಗಿ ವಿಜಯ್ ಅವರ ಟಿವಿಕೆ ಪಕ್ಷ ಹೊರಹೊಮ್ಮಿದೆ ಅಂತಲೇ ಹೇಳ್ಬೋದು. ಚುನಾವಣೋತ್ತರ ಸಮೀಕ್ಷೆಗಳು ನೀಡಿರುವಂತಹ ಫಲಿತಾಂಶವನ್ನು ಗಮನಿಸಿದರೆ ವಿಜಯ್ ಅವರ ಟಿವಿಕೆ ಪಕ್ಷದ ಅಭ್ಯರ್ಥಿಗಳು ತಮಿಳುನಾಡಿನ ಎಲ್ಲ 234 ಕ್ಷೇತ್ರಗಳಲ್ಲೂ ಈ ಬಾರಿ ಸ್ಪರ್ಧಿಸ್ತಿದ್ದಾರೆ. ಎಕ್ಸಿಟ್ ಪೋಲ್ಗಳು ನೀಡಿರುವಂತಹ ಫಲಿತಾಂಶವನ್ನು ಗಮನಿಸಿದ್ರೆ ಈ ಬಾರಿ ಅವರು ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸ್ತಾರೆ ಅಂತ ಹೇಳ್ತಿದ್ದಾರೆ. ಈ ಎಲ್ಲಾ ವಿದ್ಯಮಾನಗಳನ್ನು ಗಮನಿಸಿದ ನಂತರ ವಿಜಯ್ ಈ ಬಾರಿ ತಮಿಳುನಾಡಿನ ರಾಜಕೀಯದ ದಿಕ್ಸೂಚಿಯನ್ನೇ ಬದಲಾಯಿಸ್ತಾರಾ, ಅಥವಾ ಒಂದು ವೇಳೆ ಅವರಿಗೆ ಬಂದಿರುವ ಸಂಖ್ಯೆಯನ್ನು, ಅವರಿಗೆ ಬಂದಿರುವ ಸ್ಥಾನಗಳನ್ನು ಆಧರಿಸಿ ಮುಂದಿನ ನಡೆ ಏನು ಅವರದು, ಅಥವಾ ಅವರ ಮುಂದಿರುವಂತಹ ದಾರಿಗಳು ಯಾವುದು ಅಂತ ನೋಡೋಣ ಬನ್ನಿ. ಎಕ್ಸಿಟ್ ಪೋಲ್ಗಳು ನೀಡಿರುವ ವರದಿಯ ಪ್ರಕಾರ ಒಂದು ವೇಳೆ ವಿಜಯ್ ಪಕ್ಷ 100ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಿದ್ರೆ ಸರ್ಕಾರ ರಚನೆಗೆ ಅವರು ಕಾಂಗ್ರೆಸ್ ಅಥವಾ ಸಣ್ಣ ಪಕ್ಷಗಳನ್ನು ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಯಾರಿರ್ತಾರೆ ಅವರ ಮೊರೆ ಹೋಗುವ ಸಾಧ್ಯತೆ ಇದೆ. ಆ ಮೂಲಕ ಅವರು ಸರ್ಕಾರವನ್ನು ಅವರ ಸಹಾಯದಿಂದ ರಚಿಸ್ತಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಚುನಾವಣೆಗಿಂತ ಮೊದಲೇ ಕಾಂಗ್ರೆಸ್ನ ನಾಯಕರು ವಿಜಯ್ ಅವರನ್ನು ಭೇಟಿ ಮಾಡಿ ತಮಗೆ ಬೆಂಬಲ ಸೂಚಿಸುವಂತೆ ಅಥವಾ ತಾವು ವಿಜಯ್ಗೆ ಬೆಂಬಲ ಸೂಚಿಸುವುದಾಗಿ ಕೂಡ ಹೇಳಿದ್ರು. ಆದ್ರೆ ವಿಜಯ್ ಇದನ್ನು ಸಾರಾಸಗಟವಾಗಿ ನಿರಾಕರಿಸಿದ್ರು ಅಂತಾನು ಹೇಳಲಾಗ್ತಿದೆ. ಆದ್ರೆ ಇದೀಗ ಈ 100 ಸಂಖ್ಯೆಗಳನ್ನು ಅಥವಾ 100 ಸ್ಥಾನಗಳನ್ನು ಎಲ್ಲಾದ್ರೂ ವಿಜಯ್ ಗಳಿಸಿದ್ರೆ ಕಾಂಗ್ರೆಸ್ ಜೊತೆಗೆ ಈ ಭಿನ್ನಾಭಿಪ್ರಾಯಗಳನ್ನು ಮರೆತು ಮತ್ತೆ ಒಂದಾಗ್ತಾರ ಅಥವಾ ಆ ಮೊದಲೇ ನಡೆದಂತಹ ಮಾತುಕತೆ ಈಗ ಫಲ ಕೊಡುತ್ತಾ ಅಂತ ನೋಡ್ಬೇಕಾಗಿದೆ. ಇನ್ನು ವಿಜಯ್ಗಿರುವಂತಹ ಎರಡನೇ ಅತಿ ದೊಡ್ಡ ಅಥವಾ ಅತಿ ಪ್ರಮುಖವಾದ ದಾರಿ ಅಂದ್ರೆ ಎಐಡಿಎಂಕೆ ಜೊತೆ ಕೈ ಜೋಡಿಸುವಂಥದ್ದು. ವಿಜಯ್ಗೆ MGR ಅಂದ್ರೆ ಅತ್ಯಂತ ಹೆಚ್ಚು ಗೌರವ. ಅವರು ಚಿತ್ರರಂಗದಿಂದಾಗ್ಲಿ ಅಥವಾ ರಾಜಕೀಯ ವಿಚಾರದಿಂದಾಗ್ಲಿ ಅವ್ರ ಮೇಲೆ ಅತ್ಯಂತ ಹೆಚ್ಚು ಗೌರವ ಹೊಂದಿರುವಂಥವ್ರು. ಆದ್ರೆ ಇಲ್ಲಿರುವ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಎಐಡಿಎಂಕೆ ಜೊತೆ ಬಿಜೆಪಿ ಇದೆ. ಈಗಾಗಲೇ ಬಿಜೆಪಿಯನ್ನು ಗುರಿಯಾಗಿಸಿ ವಿಜಯ್ ಒಂದು ಹೇಳಿಕೆ ಕೊಟ್ಟಿದ್ರು, ನಾವು ಕೋಮುವಾದಿ ಪಕ್ಷಗಳಿಂದ ದೂರ ಇರ್ತೀವಿ, ಅವರ ಜೊತೆ ನಾವು ಕೈ ಜೋಡಿಸುವಂತ ಯಾವುದೇ ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋದೇ ಇಲ್ಲ ಅಂತ ಹೇಳಿದ್ರು. ಈಗ ಬಿಜೆಪಿ ಎಐಡಿಎಂಕೆ ಜೊತೆ ಇರೋದ್ರಿಂದ ಒಂದು ಅಂತ ಪರಿಸ್ಥಿತಿ ಬಂದ್ರೆ ವಿಜಯ್ ಎಐಡಿಎಂಕೆ ಜೊತೆ ಕೈ ಜೋಡಿಸ್ತಾರ ಅನ್ನೋದು ಇರುವಂತ ಅತಿ ದೊಡ್ಡ ಪ್ರಶ್ನೆ. ಅಥವಾ ಬಿಜೆಪಿಯನ್ನು ಹೊರಗಡೆ ಇಟ್ಟು ಎಐಡಿಎಂಕೆ ಮತ್ತೆ ವಿಜಯ್ ಅವರ ಟಿವಿಕೆ ಪಕ್ಷ ಏನೋ ಒಂದಾಗುತ್ತಾ ಅನ್ನೋದು ಈಗ ಕುತೂಹಲವಾಗಿದೆ. ಇನ್ನೊಂದು ಕಡೆ ಈಗಾಗಲೇ ಅಧಿಕಾರದಲ್ಲಿರುವಂತಹ DMK ಪಕ್ಷ, MK ಸ್ಟಾಲಿನ್ ನೇತೃತ್ವದ DMK ಪಕ್ಷ ಮತ್ತೆ ಗದ್ದುಗೆ ಏರುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ವರದಿ ನೀಡಿವೆ. ಆದರೆ ಕೆಲವೊಂದು ಎಕ್ಸಿಟ್ ಪೋಲ್ಗಳು ಹೇಳುವಂತೆ DMK ಪಕ್ಷಕ್ಕೆ ಬಹುಮತದ ಕೊರತೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಅಂಥ ಸಂದರ್ಭ ಏನಾದರೂ ಬಂದರೆ ವಿಜಯ್ DMK ಜೊತೆ ಕೈ ಜೋಡಿಸಿ ಅಲ್ಲಿ ಕಿಂಗ್ ಮೇಕರ್ ಆಗಿ ಹೊರಹೊಮ್ತಾರ ಅಂತ ನೋಡಬೇಕಾಗಿದೆ. ಆದರೆ ಇಲ್ಲಿರುವ ಸಮಸ್ಯೆ ಏನಂತಂದರೆ ವಿಜಯ್ ಈಗ ಪಕ್ಷ ರಚನೆ ಆದ ನಂತರದಿಂದಲೂ ಇಲ್ಲಿವರೆಗೆ ಯಾವುದೇ ಸಾರ್ವಜನಿಕ ಭಾಷಣದಲ್ಲಿ ಆಗಲಿ ಯಾವುದೇ ಕಾರ್ಯಕ್ರಮದಲ್ಲಾಗಲಿ DMK ಪಕ್ಷವನ್ನು ವಿರೋಧಿಸ್ತಾನೆ ಬಂದವರು, ಆ ನಿಲುವನ್ನು ಖಂಡಿಸ್ತಾನೆ ಬಂದವರು, ನೇರ DMK ಪಕ್ಷದ ನಾಯಕರನ್ನು ಉಲ್ಲೇಖಿಸಿಯೇ ಅವರ ವಿರುದ್ಧ ಹೇಳಿಕೆ ನೀಡಿದವರು. ಹೀಗಿರುವಾಗ ಅಂತ ನಾಯಕರ ಜೊತೆಗೆ ವಿಜಯ್ ಕೈ ಜೋಡಿಸ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಒಂದು ವೇಳೆ DMK ಜೊತೆ ಕೈ ಜೋಡಿಸಿ ಸರ್ಕಾರ ರಚನೆ ಆದರೆ ವಿಜಯ್ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಡಬಹುದು ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ವಿಜಯ್ ಎದುರಿಗಿರುವಂತಹ ಮತ್ತೊಂದು ದಾರಿ ಏನಪ್ಪಾ ಅಂತಂದ್ರೆ ಬಿಜೆಪಿಯ ಜೊತೆಗೆ ಎಐಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಳ್ಳೋದು, ಅಂದ್ರೆ NDA ಒಕ್ಕೂಟಕ್ಕೆ ವಿಜಯ್ ಬೆಂಬಲ ಸೂಚಿಸುವಂಥದ್ದು. ಈಗಾಗಲೇ ವಿಜಯ್ ವಿರುದ್ಧ ತಮಿಳುನಾಡು ಸರ್ಕಾರ ಅಂದ್ರೆ ಸ್ಟಾಲಿನ್ ನೇತೃತ್ವದ ಸರ್ಕಾರ CBI ದಾಳಿ ಇರ್ಬೋದು ಅಥವಾ ಅವರ ನಟನೆಯ ಜನನಾಯಕ ಚಿತ್ರದ ಮೇಲಿನ ನಿರ್ಬಂಧ ಆಗಿರ್ಬೋದು, ಈ ತರ ಹಲವಾರು ವಿಚಾರಗಳನ್ನು ತಂದು ಅವರಿಗೆ ಅವರ ಚುನಾವಣಾ ಜರ್ನಿಗೆ ಒಂದು ಅಡ್ಡಿಪಡಿಸುವಂಥ ಕಾರ್ಯಗಳು ನಡೆದಿದೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಿದೆ. ಈ ಬಗ್ಗೆ ವಿಜಯ್ ನೇರವಾಗಿಯೇ DMK ನಾಯಕನಾಗಿರುವಂಥ ಸ್ಟಾಲಿನ್ ಅವರನ್ನು ಅಥವಾ ಅವರ ಸರ್ಕಾರ ಅವರ ನಾಯಕರನ್ನು
ಇವ್ರು ನೇರವಾಗಿ ಆರೋಪ ಮಾಡ್ತಿದ್ರು, ನನ್ನನ್ನು ಮಣಿಸೋಕ್ಕೋಸ್ಕರ ನನ್ನ ಮೇಲೆ CBI ತನಿಖೆ ಮಾಡಿಸ್ತಿದ್ದಾರೆ ಅಥವಾ ನನ್ನ ಚಿತ್ರದ ಬಿಡುಗಡೆಗೆ ಅಡ್ಡಿ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪಗಳನ್ನು ಮಾಡ್ತಾ ಇದ್ರು. DMK ಪಕ್ಷವನ್ನು ಅಧಿಕಾರದಿಂದ ಕೆಳಗಿಳಿಸಬೇಕೆಂಬ ಹಠಕ್ಕೆ ಬಿದ್ದಿರುವಂಥ ವಿಜಯ್ ವಿಧಿ ಇಲ್ಲದೆ ಕೊನೆಗೆ ADMK ಅಥವಾ BJP ನೇತೃತ್ವದ NDA ಜೊತೆ ಕೈ ಜೋಡಿಸಬಹುದು ಅಂತಲೂ ಹೇಳಲಾಗ್ತಿದೆ. ಇನ್ನು ಕೊನೆಯದಾಗಿ ಏನು ಹೇಳೋದಂದ್ರೆ, TVK ಪಕ್ಷದ ನಾಯಕರು ಹೇಳ್ತಿರೋದೇನಪ್ಪ ಅಂತಂದರೆ, ಈ ಎಕ್ಸಿಟ್ ಪೋಲ್ಗಳ ವರದಿ ಎಲ್ಲ ಬಂದ ನಂತರ ಅಥವಾ ವಿಜಯ್ಗೆ ಸಿಗ್ತಿರುವಂತಹ ಸಿಗ್ತಿರುವಂತಹ ಒಂದು ಬೆಂಬಲದ ನೋಡಿದ ನಂತರ TVK ಪಕ್ಷದ ನಾಯಕರು ಹೇಳೋದಂದರೆ, ನಮಗೆ ಯಾರ ಸಹಾಯವೂ ಬೇಡ ಅಥವಾ ಯಾರ ಬೆಂಬಲವೂ ನಮಗೆ ಬೇಡ, ನಾವು 180ಕ್ಕೂ ಹೆಚ್ಚು ಸ್ಥಾನಗಳನ್ನು ಈ ಬಾರಿ ಗಳಿಸ್ತೀವಿ, ನಾವು ಸ್ವತಂತ್ರವಾಗಿ ಸರ್ಕಾರ ಕಟ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಆದರೆ ಈ ಬಾರಿ ತಮಿಳುನಾಡಿನಲ್ಲಿ ಒಂದು ರಾಜಕೀಯ ಸುನಾಮಿ ಎದ್ದೇಳುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಹಲವು ಯಶಸ್ವಿ ಮೂವಿಗಳನ್ನು ಅಥವಾ ಸಿನಿಮಾಗಳನ್ನು ನೀಡಿ ಜನಮನ ಗೆದ್ದಿರುವಂಥ ವಿಜಯ್ ರಾಜಕೀಯ ಕ್ಷೇತ್ರದಲ್ಲಿ ಗೆಲ್ತಾರಾ ಅನ್ನೋದು ಈಗಿರುವಂಥ ಕುತೂಹಲ. ಇದಕ್ಕೆಲ್ಲ ಉತ್ತರ ಸಿಗಬೇಕಂದ್ರೆ ನಾಳೆ ಪ್ರಕಟವಾಗುವಂತಹ ಫಲಿತಾಂಶಕ್ಕಾಗಿ ನಾವು ಕಾದು ನೋಡಲೇಬೇಕಿದೆ. ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.